ಸಿದ್ದಾಪುರ ಗ್ರಾಮದಲ್ಲಿ ಅಡಿಕೆ ವ್ಯಾಪಾರಿಯೊಬ್ಬ ನಿಗೂಢವಾಗಿ ಅಡಿಕೆ ಗೋಡನ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅದೇ ಗ್ರಾಮದ 42 ವರ್ಷದ ಶೈಲೇಶ್ ಎಂಬ ಅಡಿಕೆ ವ್ಯಾಪಾರಿ ಸೂಸೈಡ್ ಮಾಡಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ. ಇನ್ನು ಸೂಸೈಡ್ ಜಾಗದಲ್ಲಿ ಡೆತ್ ನೋಟ್ ಕೂಡ ಪತ್ತೆಯಾಗಿದ್ದು ಸಾವಿನ ಸೀಕ್ರೆಟ್ ಬಯಲಾಗಿದೆ. ಖ್ಯಾತ ಅಡಿಕೆ ಉದ್ಯಮಿ ಉದಯ್ ಶೆಟ್ಟಿ ಎಂಬಾತನಿಗೆ 6,60,00,000 ಮೌಲ್ಯದ ಒಂದು ಅಡಿಕೆಯನ್ನ ಶೈಲೇಶ್ ನೀಡಿದ್ದ. ಆದರೆ ಉದಯ್ ಶೆಟ್ಟಿ ಹಣ ಮಾತ್ರ ನೀಡಿರಲಿಲ್ಲ. ಇನ್ನು ಹಣ ಕೇರಲು ಹೋದಂತಹ ಸಂದರ್ಭದಲ್ಲಿ ಅಡಿಕೆ ವರ್ತಕ ಉದಯ್ ಶೆಟ್ಟಿ ಈ ಒಂದು ಶೈಲೇಶ್ ಮೇಲೆ ರೇಗಾಡಿ ಬೈದು ವಾಪಸ್ ಕಳಿಸಿದ್ದ. ಇದರಿಂದ ಮನನೊಂದು ಈಗಾಗಲೇ ಶೈಲೇಶ್ ತಮ್ಮ ಅಡಿಕೆ ಗೋಡನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಲ್ಲದೆ ಸಾವಿನ ಸೀಕ್ರೆಟ್ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದು ಇದೀಗ ಬಯಲಾಗಿದೆ. ಇನ್ನು ಕುಟುಂಬಸ್ಥರಲ್ಲಿ ಕೂಡ ಶೈಲೇಶ್ ಕ್ಷಮೆ ಯಾಚಿಸಿದ್ದಾನೆ. ಕಳೆದ 5-6 ವರ್ಷಗಳಿಂದ ಮೃತ ಶೈಲೇಶ್ ಉದಯ್ ಶೆಟ್ಟಿ ಜೊತೆ ಬಿಸಿನೆಸ್ ಮಾಡ್ತಿದ್ದ. ಆದರೆ ಈ ಒಂದು 6,60,00,000 ಮೌಲ್ಯದ ಈ ಒಂದು ಅಡಿಕೆಯನ್ನು ನೀಡಿದ್ದು ಇದೀಗ ಹಣ ನೀಡದೆ ಉದಯ್ ಶೆಟ್ಟಿ ಸತಾಯಿಸಿದ್ದ. ಇದರಿಂದಾಗಿ ಅಡಿಕೆ ನೀಡಿದ್ದ ರೈತರು ಕೂಡ ಶೈಲೇಶ್ ಮೇಲೆ ಒತ್ತಡವನ್ನು ಹಾಕುತ್ತಿದ್ದರು. ಈ ಒಂದು ಕಾರಣದಿಂದಾಗಿಯೇ ನನ್ನ ಸಾವಿಗೆ ಉದಯ್ ಶೆಟ್ಟಿ ಕಾರಣ ಎಂದು ಸೂಸೈಡ್ ಮಾಡಿಕೊಂಡು ಡೆತ್ ನೋಟ್ ಬರೆದಿಟ್ಟಿದ್ದಾನೆ. ಈ ಕುರಿತು ನವೆಂಬರ್ 4 ಬೆಳಿಗ್ಗೆ 10 ಗಂಟೆಗೆ ಮಾಧ್ಯಮಗಳ ಜೊತೆ ಮಾತನಾಡಿರುವ ಶೈಲೇಶ್ ಸಹೋದರ ಸಂತೋಷ್ ಅವರು ಮಾತನಾಡಿ, ಉದಯ್ ಶೆಟ್ಟಿಗೆ ಪ್ರಭಾವಿ ರಾಜಕಾರಣಿಗಳ ಬೆಂಬಲವಿದ್ದು ಹಣಬಲವಿದೆ. ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರು ಆತನನ್ನು ಬಿಡದೆ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಚಿತ್ರದುರ್ಗ ತಾಲೂಕು ಸಿದ್ದಾಪುರ ಗ್ರಾಮದ ನಿವಾಸಿ ನಮ್ಮಣ್ಣ ಶೈಲೇಶ್ ಅಂತೇಳಿ ಸುಮಾರು 6-7 ವರ್ಷಗಳಿಂದ ಉದಯ್ ಶೆಟ್ಟಿ ಅನ್ನೋರ ಹತ್ರ ಅಡಿಕೆ ವ್ಯಾಪಾರ ಮಾಡ್ತಾಯಿದ್ರು ಇಲ್ಲಿ ದುರ್ಗದಲ್ಲಿ. ಅವರು ನಮಗೆ ಸುಮಾರು 6,60,00,000 ಹಣ ಕೊಡಬೇಕು ಅಂತೇಳಿ ನಮ್ಮಣ್ಣ ಅವ್ರ ಮೇಲೆ ಡೆತ್ ನೋಟ್ ಬರೆದಿಟ್ಟು ಹಿಂಗೆ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. 6,60,00,000 ನಮಗೆ ಹಣ ಬರಬೇಕು, ಅದನ್ನು ನಾವು ರೈತರಿಗೆ ಪಾವತಿ ಮಾಡಬೇಕು. ನಮಗೆ ಕೊಡಿ, ತುಂಬ ಕಷ್ಟ ಆಗ್ತಾಯಿದೆ, ರೈತರು ಬಂದು ಬೇಜಾರಾಗ್ತಾ ಇದ್ದಾರೆ. ಅವ್ರಿಗೆ ನಾವು ಕೊಡಬೇಕು ಅಂತ ಕೇಳೋದಕ್ಕೆ ಹೋದಾಗ ನಮ್ಮ ಅಣ್ಣನಿಗೆ ತುಂಬ ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ಮಾತಾಡಿ ಅವರಿಗೆ ಮನಸ್ಸಿಗೆ ತುಂಬ ಹರ್ಟ್ ಮಾಡಿ ಇದು ಮಾಡಿರೋದ್ರಿಂದ ಅವ್ರು ಬಂದು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಉದಯ್ ಶೆಟ್ಟಿ ಅನ್ನೋರ ಮೇಲೆ ನಾವು ನಿನ್ನೆ ರಾತ್ರಿ ಸ್ಟೇಷನ್ಗೆ FIR ಮಾಡಲಿಕ್ಕೆ ಹೋದಾಗ ಅವ್ರ ಕಡೆ ಕೆಲವು ಹುಡುಗರನ್ನ ಕಳಿಸಿ ರಾಜಿ ಸಂಧಾನಕ್ಕೆ ಇದು ಮಾಡ್ಕೊಂಡಿದ್ರು. 1,50,00,000 ಕೊಡ್ತೀವಿ, 1 ಕೋಟಿ ಕೊಡ್ತೀವಿ, 1.5 ಕೋಟಿ ಕೊಡ್ತೀವಿ, ಈ ಥರ ಆಫರ್ ಮಾಡಿದ್ರು. ನಾವು ಯಾವುದೇ ಕಾರಣಕ್ಕೂ ರಾಜಿ ಸಂಧಾನಕ್ಕೆ ಅವರಲ್ಲಿ ಒಪ್ಕೊಳ್ಳಲಿಲ್ಲ. ಅಂತ ತಡರಾತ್ರಿ ನಾವು ಒಂದು ಗಂಟೆ ಟೈಮಲ್ಲಿ ಅವ್ರ ಮೇಲೆ FIR ಮಾಡಿದ್ದೀವಿ. ಎಲ್ಲ ಸ್ಥಳ ಮಾಜಾರೆಲ್ಲ ಪೊಲೀಸ್ನವ್ರು ಬಂದು ಮಾಡ್ಕೊಂಡು ಹೋಗಿದ್ದಾರೆ, ನೋಡಿದ್ದಾರೆ. ಅವರಿಂದ ನಮಗೆ ಉದಯ್ ಶೆಟ್ಟಿ ಅನ್ನೋರಿಂದ ತುಂಬ ನಮಗೆ ಅನ್ಯಾಯ ಆಗಿದೆ. ಮುಂದೆ ನೆಕ್ಸ್ಟು ಅಡಿಕೆ ವ್ಯಾಪಾರ ಯಾರೇ ಮಾಡಿದ್ರು ಉದಯ್ ಶೆಟ್ಟಿ ಅನ್ನೋರ ಹತ್ರ ತುಂಬ ಕೇರ್ಫುಲ್ಲಾಗಿ ಅಡಿಕೆ ವ್ಯಾಪಾರ ಮಾಡಬೇಕು. ಅವ್ರು ಇನ್ನೂ ಮುಂದೆ ಎಷ್ಟು ಜನಕ್ಕೆ, ಇವತ್ತು ನಮ್ಮ ಅಣ್ಣ ಆಗಿರ್ಬೋದು, ನಾಳೆ ಮುಂದೆ ಇನ್ನೂ ಯಾರ್ಯಾರಿಗೆ ಯಾವ ಥರ ಮೋಸ ಆಗುತ್ತೋ ಗೊತ್ತಿಲ್ಲ. ಈಗಾಗಲೇ 2-3 ಇನ್ಸಿಡೆಂಟು ಅವನ ಮೇಲೆ ಈ ಥರ ಆಗಿದ್ದಾವೆ. ಅವನು ಈ ಥರ ಮೋಸ ಮಾಡಿದ್ದಾನೆ, ಅಡಿಕೆ ಪೇಮೆಂಟ್ ಕೊಡಲಿಕ್ಕೆ ಆಗದಲ್ಲೇ ಸೂಸೈಡ್ ಮಾಡ್ಕೊಂಡಿರೋ 1-2-3 ಇದ್ದಾರೆ ಅಂತ ಕೇಳಲ್ಪಟ್ವಿ ನಿನ್ನೆ. ಅವನಿಂದ ತುಂಬ ನಮಗೆ ಅನ್ಯಾಯ ಆಗಿದೆ. ಅವನಿಗೆ ಕೆಲವು ರಾಜಕೀಯ ವ್ಯಕ್ತಿಗಳ ಸಹವಾಸ, ಅವ್ರದ್ದು ಅಧಿಕಾರ ಬಲ, ಹಣಬಲ ಎಲ್ಲ ತುಂಬ ಇದೆ ಅವನಿಗೆ. ಆದ್ದರಿಂದ ಅವನು ಇದರಿಂದ ಈ ಕೇಸಿಂದ ನುಣಿಸ್ಕೊಳ್ಳೋ ಪ್ರಯತ್ನನೂ ಮಾಡ್ಬೋದು. ಹಣಬಲ, ಅಧಿಕಾರ ಬಲ ಇರೋದ್ರಿಂದ ಏನು ಬೇಕಾದರೂ ಆಗ್ಬೋದು ಇವಾಗ. ಆದ್ದರಿಂದ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಅವನಿಗೆ ಯಾವುದೇ ಕಾರಣಕ್ಕೂ ಅವನ್ನ ಅರೆಸ್ಟ್ ಮಾಡಿ ಇದು ಮಾಡಬೇಕು ಅಂತ ಹೇಳ್ತೀನಿ. ಉದಯ್ ಶೆಟ್ಟಿ ಅನ್ನೋರು ಅಡಿಕೆ ವರ್ತಕರು ಸರ್. ಆತ ಬಂದು ಹಾಸನ ಮೂಲದವನು ಸರ್. ಹಾಸನ ಹತ್ರ ಅಡಕಲ್ಗೋಡು ಅಂತ ಸಂಪೂರ್ಣ ಮಾಹಿತಿ ನಮಗಿಲ್ಲ. ಆ ಕಡೆ ಅವನು ಇಲ್ಲಿ ಬಂದು ತುಂಬ ವರ್ಷ ಆಯಿತು ಚಿತ್ರದುರ್ಗದಲ್ಲಿ ಅಡಿಕೆ ವ್ಯಾಪಾರ ಮಾಡ್ಕೊಂಡಿದ್ದಾನೆ. ಭಾಳ ಜೋರಾಗೆ ಮಾಡ್ತಾನೆ ಅಡಿಕೆ ವ್ಯಾಪಾರನ. ಇನ್ನು ಈ ಥರ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾನೆ ಗೊತ್ತಿಲ್ಲ. ಹೌದು ಸರ್, ರಾಜಕೀಯ ವ್ಯಕ್ತಿಗಳ ಪರಿಚಯ ಅವರಿಗೆ ತುಂಬ ಇದೆ, ಹಣ ಬಲನೂ ಇದೆ, ಅಧಿಕಾರ ಬಲನೂ ಇದೆ. ಆದ್ದರಿಂದ ಅವರು ವಿಜೇಂದ್ರ ಅವರಿಗೆ ತುಂಬ ಆಪ್ತರು ಅಂತಲೂ ಕೇಳಲ್ಪಟ್ಟಿದ್ದೀವಿ. ಸಂಪೂರ್ಣ ಮಾಹಿತಿ ನಮಗಿಲ್ಲ. ಆದ್ದರಿಂದ ಅವರು ಕೇಸಿನಿಂದ ನುಣುಚ್ಕೊಳ್ಳೋ ಸಾಧ್ಯತೆ ತುಂಬ ಇದೆ. ಆದ್ದರಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಶಿಕ್ಷೆ ಆಗಬೇಕು. 6,60,00,000 ನಮ್ಮ ಅಣ್ಣಗೆ ಏನು ಅವರು ಹಣ ಪಾವತಿ ಮಾಡಬೇಕು, ಹಣನೂ ಕೂಡ ಅವರು ಪಾವತಿ ಮಾಡಬೇಕು ಅಂತ ನಾವು